ಹಲೋ, ಎಲ್ಲಿದ್ದೀರಾ? ಇದು ನಾನು ಇದೇನೋ ಡೈಪರ್ ಅಂತ ಇದೇನೋ ಬರ್ದಿದೆಯಲ್ಲ, ಇದು DAY CARE ಅಂತ ಬರ್ದಿದೆಯಲ್ಲ, ಆ ಬೋರ್ಡ್ ಪಕ್ಕ ಇದ್ದೀನಿ. ಅದೇ ಡೈಪರ್ ಅಲ್ಲ, ಡೇ ಕೇರ್. ಹಲೋ ಇವನೇನು ಕಟ್ಟೆ ಮಾಡ್ಬಿಟ್ಟ. ಅರ್ಥವೇ ಆಗಲ್ಲ. ಮೊಬೈಲ್ ತರಬೇಕಿತ್ತ ನಾನು ಅವನ. ಈಗ ಹೆಂಗೆ ಹೋಗೋದು ಗುಡಿಗೆ, ಅಡ್ರೆಸ್ ಗೊತ್ತಿಲ್ಲ. ಅಲ್ಲೊಬ್ಬ ಸೀನಿಯರ್ ಸಿಟಿಸನ್ ನಿಂತಾರ್ತಾಳೆ, ಅವ್ರಿಗೆ ಕೇಳಿದ್ರೆ ಆತ. ಹಲೋ ಶನ್ಮಾದೇವಪ್ಪ, ಆ ಬೋರ್ಡ್ ಹತ್ರ ನಿಂತಿದ್ದೆ, ಮನೆ ಖಾಲಿ ಇದೆ ಅಂತ. ಎಕ್ಸ್ಕ್ಯೂಸ್ ಮಿ ಸರ್. ನಿಮ್ಮ ಕಡೆಯವ್ರು ಯಾರೋ ಬಂದ್ರು ಅನ್ಸುತ್ತೆ, ತಡೀರಿ ಒಂದು ನಿಮಿಷ. ಹಲೋ, ಇದು ಒಂದು ಸ್ವಲ್ಪ ಹೆಲ್ಪ್ ಆಗ್ಬೇಕಿತ್ತು ರೀ. ಸ್ವಲ್ಪ ಅಂದ್ರೆ ಇಷ್ಟ ಯಾವ ಥರ? ಅಷ್ಟಲ್ರಿ, ಅಡ್ರೆಸ್ ಬೇಕಿತ್ತು ನನಗೆ. ಬೇಕಿತ್ತು? ನಾನು ಅಡ್ರೆಸ್ ಮಾರಲ್ಲಮ್ಮ, ನೀವು ಒಬ್ಬ ಅಡ್ರೆಸ್ ಯಾರು ಮಾರ್ತಾರೆ? ಹಾಂ, ಮತ್ತು ನೀನೇ ತಾನೇ ಹೇಳಿದ್ದು ಬೇಕಿತ್ತು ಅಂತ. ಬೇಕಿತ್ತು ಅಂದರೆ ನೀನು ಇವಾಗ ಅಂಗಡಿಗೆ ಹೋಗ್ತೀಯ, ನಂಗೊಂದು ಹೆಸರು ಬೇಳೆ ಅರ್ಧ kg ಕೊಡಿ, ಅಕ್ಕಿ 3/4 kg ಬೇಕಿತ್ತು, ಇವೆಲ್ಲ ಕೇಳ್ತೀಯ ನೀನು ಕೇಳಿದಾಗ ನಿನಗೆ ಅವರು ಬೇಕಿತ್ತಾ ಅಂತಾರೆ. ಬೇಕಿತ್ತು ಅಂದಾಗ ನಾವು ಕೊಡ್ತೀವಿ ಸರ್. ನಾನು ಕೇಳಿದ್ದಷ್ಟು ನೀವು. ಸರ್, ಈ ಇನ್ಫಾರ್ಮೇಶನ್ ತೊಗೊಂಡು ನಾ ಏನು ಮಾಡಲಿ ರೀ? ನೀವು ಏನು ಮಾಡ್ತೀರಾ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ಹೇಳಿ? ಎಲ್ಲ ಗೊತ್ತಿದ್ದು ನೀವು ಇನ್ಫಾರ್ಮೇಷನ್ ಎಲ್ಲ ಇಟ್ಕೋಬೇಕಾಗಿತ್ತು. ಅಲ್ಲ, ಎಲ್ಲಿ ಇಟ್ಕೊಳ್ಳಿ ನಾನು? ಅದೇನೇ, ಇವಾಗ ಇದು ಖಾಲಿ ಇದ್ದಂಗಿದೆ ಅಲ್ವಾ ಅದು? ನೋಡಿದೆ, ಧೈರ್ಯವಾಗಿ ತೆಗಿಬೋದು ನೀವು. ತುಂಬ ಖಾಲಿ ಜಾಗ ಇದೆ, ತುಂಬ ಖಾಲಿ ಜಾಗ ಇದೆ, ನೀವು ಎಲ್ಲಿ ಬೇಕಾದ್ರೆ ಇಟ್ಕೋಬೋದು, ಆಯಿತಾ? ಅದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಶನ್ಮಾದೇವಪ್ಪ ಬರ್ತೀನಿ ಅಂತಂದ. ಸೊ ಅಲ್ರಿ, ಏನು ಮಾತಾಡ್ಲಿಕತ್ತೀರಿ? ಇಲ್ಲೊಂದು ಗುಡಿ ಬರ್ತದ ಅಂತ ಯಾರೋ ಹೇಳಿದ್ರು. ಎಲ್ಲಿ ಬರ್ತದೆ ಹೇಳ್ರಿ ಗುಡಿ? ಕೈ ಇಳಿಸಿ ಮಾತಾಡೋ ಮಾತಿತ್ರ ಕೈ ಮುಂದಕ್ಕೆ ಇಡ್ತಿಲ್ಲ ದ್ರಾಬೆ. ಇದು ಗುಡಿ ಬರುತ್ತಾ? ನೀನು ಹೇಳು, ಯಾವತ್ತಾರು ಗುಡಿ ನಡ್ಕೊಂಬಂದಿದ್ಯಾ? ಯಾಕೆ ಹಿಂಗೆ ಮಾತಾಡಿ ನಮ್ಮ ಪ್ರಾಣ ಹಿಂಡ್ತೀರಾ? ಗುಡಿ ಯಾವತ್ತಾರು ಬಂದಿರೋದು ನೋಡಿದ್ಯಾ? ನಾವು ಗುಡಿ ಹತ್ರ ಹೋಗಬೇಕು, ಯಾಕ್ರೋ ಹಿಂಗೆ ಮಾಡ್ತೀರಾ? ಎಷ್ಟು ತಲೆ ತಿಂತಿರೋ ಮಾರ. ಏನಪ್ಪ, ಎಷ್ಟು ತಲೆ ತಿನ್ಲಿಕತ್ತೀರಿ? ಅಡ್ರೆಸ್ ಹೇಳ್ರಲ್ಲ, ಎಲ್ಲಿ ಬರ್ತದ? ಎಲ್ಲಿ ಬರೋದಿಲ್ಲ ಕಣೋ ಚಿನ್ನೋದು. ಯಾಕೆ ಹಿಂಗೆ ಮಾಡ್ತೀಯಾ? ನೋಡು, ನನಗೆ ಯಾಕೋ ನಿನಗೆ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕಾಣುತ್ತೆ. ಇದು ಇವತ್ತು ಪುಷ್ಯ ನಕ್ಷತ್ರ, ಹೋಗ್ಬಿಟ್ಟು ಮೊದಲು ಒಂದು ಸ್ವರ್ಣ ಪ್ರಶ್ನೆ ಹಾಕ್ಸ್ಕೊ, ಹೋಗು, ನನ್ನ ಮಾತು ಕೇಳು. ಅಡ್ರೆಸ್ ಹೇಳ ಅಂದ್ರೆ ಚವನ್ಪ್ರಾಶ್ ಅನ್ಲಿಕತ್ತಾನಲ್ಲೋ, ಬಾಡ್ಕೋ. ನಾನು ಬಡ್ಕೊಳ್ಳಲ್ಲ, ನಾನು ಮಾತಾಡೋದೇ ಹೀಗೆ, ತಿಳ್ಕೊಂಬಿಡು. ನಾನು ಬಡ್ಕೊಳ್ಳಲ್ಲ. ಸ್ವರ್ಣಪ್ರಾಶನಕ್ಕೂ ಚವನ್ಪ್ರಾಶಕ್ಕೂ ವ್ಯತ್ಯಾಸ ಕೊಡ್ತಿರೋ ಈ ಸಮಾಜದಲ್ಲಿ ಯಾರೂ ನೆಮ್ಮದಿಯಾಗಿರ್ತಾರೆ? ದ್ರಾಬೆ ಮುಖದವನೇ. ಶನ್ಮಹಾದೇವಪ್ಪ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಹೇಳಪ್ಪ. ನಿಮಗ ಅಡ್ರೆಸ್ ಗುರ್ತಾಯ್ತು ಇಲ್ಲೋ ಅಷ್ಟು ಹೇಳ್ಬೇಡ್ರಿಪ್ಪ. ಎದಕ್ ತಲೆ ತಿನ್ಲಿಕತ್ತೀರ ನಂದು? ಅಲ್ವಾ, ನಿನ್ನ ಅಡ್ರೆಸ್ಸಿಗೆ ಗುರ್ತಿಲ್ವೋ ಅಥವಾ ಗುರ್ತಿರೋ ಅಡ್ರೆಸ್ಸಿಗೆ ನೀನು ಹೋಗ್ತಿಲ್ವೋ? ಒಂದು ಅರ್ಥ ಆಗ್ತಿಲ್ಲ ಕಣೋ. ಅಡ್ರೆಸ್ ಬಗ್ಗೆ ಗುರ್ತೇ ಇಲ್ಲದೆ ಇರೋ ಈ ಸಮಾಜದಲ್ಲಿ ನಿನ್ನಂತ ಮನುಷ್ಯ ಬದುಕಿರಬಾರ್ದು ಕಣೋ. ಸುಮ್ಮ ಚಲೋ ಬಂದು ಗಂಟು ಸಿಕ್ಕೊಂಡಲ್ಲೋ ಮಾರೇ, ಒಂದ್ ಕಡೆ ಗಂಟು ಬಿದ್ನಲ್ಲೋ. ಪಾಪ, ನಾನು ಬಿದ್ದಿದ್ದೀನ? ನೀನೇ ಹೇಳು, ನಾ ಬಿದ್ದಿದ್ದೀನ? ನಾನು ನಿಂತಿಲ್ವಾ? ನೀನೇ ನೋಡು, ಒಂದು ಕನ್ನಡಕ, ಒಂದು ಕುರ್ತಾ, ಒಂದು ಪ್ಯಾಂಟು, ಸಣ್ಣದಂತ ಬ್ಯಾಗು. ಸರ್, ನನಗೆ ಬಿಟ್ಟು ಬಿಡ್ರಿ, ನಾ ಹೋಗ್ಕನ. ಬೇಡ, ನಾನು ಬಿಡೋದಕ್ಕಾಗಲ್ಲ. ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ ನನ್ನ. ಅದು ಒಳ್ಳೆ ಹಾಡು, ಶಿವರಾಜ್ ಕುಮಾರ್. ಇದೇನ್ರಿ ಸರಿಗಮಪ್ಪ ಆಡಿಷನ್ ನಡೆದೈತೇನ್ರಿ? ಈಗ ನಾ ಏನು ಗೋಲ್ಡನ್ ಬಜಾರ್ ಒತ್ತು ಬಿಡ್ಲ ಏನ? ನೀನ್ ಯಾಕೆ ಚಿನ್ನ ಒತ್ತುತ್ತೀಯ? ಅದನ್ನ ನಾದ ಬ್ರಹ್ಮ ಹಂಸಲೇಖ ಅವ್ರು ಒತ್ತಬೇಕು. ಯಾರ್ಯಾರೋ ಏನೇನೋ ಒತ್ತಿದ್ರೆ ಅದು ಅವ್ರು ಒತ್ತದಂಗ ಆಗುತ್ತಾ? ಸರ್, ಒಂದ್ ಕೆಲ್ಸ ಮಾಡ್ರಿ ನೀವು. ಸ್ಟಾಪ್ ಇಟ್. ಒಂದ್ ಕೆಲ್ಸ ಮಾಡ್ರಿ, ನಾನು ಕುತ್ತಿಗೆ ಒತ್ತು ಬಿಡ್ರಿ ನೀವು. ಹೇಳ್ತೀನಿ. ಬೇಡ, ಪ್ರಾಣಿ ಹಿಂಸೆ ಮಹಾಪಾಪ. ಪ್ರಾಣಿ ಯಾರಿಗೆ ಅನ್ಲಿಕತ್ತೀವ? ನೋಡು, ನಮ್ ತಾಯಿನ ಬೈಯೋಂಗಿಲ್ಲ ನೀನು. ತಾಯಿಗೆ ಎಲ್ಲಿ ಬೈಲಿಕತ್ತೇನ್ರಿ? ನೋಡು, ಮನುಷ್ಯನು ಒಂದು ಪ್ರಾಣಿ ಅನ್ನೋ ಸಾಮಾನ್ಯ ಪ್ರಜ್ಞೆ ನಿನಗಿರ್ಬೇಕಾಗಿತ್ತು. ನನಗ್ ನಾನ ಬೈಕೊಳಿಕತ್ತೇನ್ರಿ? ಅದು ಗೊತ್ತು. ಮುಖದಲ್ಲಿ ನೀನೇ ಬೈಕೊಡೋ ವರ್ಚಸ್ ಎದ್ದೆದ್ ಕಾಣಿಸ್ತಾ ಇದೆ. ಸರ್, ನಿಮ್ ಕಾಲ್ ಹಿಡಿತೀನಿ, ಬಿಟ್ಟು ಬಿಡ್ರಿ, ನಾ ಹೋಗ್ತೇನೆ. ಹೆಂಗಾರೆ ಅಡ್ರೆಸ್ ಹುಡ್ಕೋತೀನಿ ನಾನು. ನೋಡು, ತಪ್ಪು ಚಿನ್ನು, ನಾನು ಒಂದು ಹೇಳ್ತೀನಿ ಕೇಳು. ಯಾವತ್ತು ಮನುಷ್ಯ
ಕಾಲ ಮೇಲೆ ನಿಂತ್ಕೋಬೇಕು, ಕಾಲನ್ನ ಹಿಡ್ಕೋಬಾರ್ದು. ಮನುಷ್ಯ ಕಾಲು ಹಿಡ್ಕೊಂಡು ನಡೆದ್ರೆ ನಿಂಗೇನೋ ಪ್ರಾಬ್ಲಮ್ ಇದೆ ಅಂತ ಅಂತಾರೆ ಹೊರತು, ಆದರೆ ನೀನು ನೋಡಿ ನೀನು ಒಂದ್ಸತಿ ನೋಡ್ಬೇಕಾ, ನೀನೇ ಅಭ್ಯಾಸ ಮಾಡಿ ನೋಡಿ, ಕಾಲು ಹಿಡ್ಕೊಂಡು ನಡಿ ನೋಡಿ ಒಂದ್ಸತಿ, ಆಗುತ್ತಾ? ಹೋಲಿ ಬಿಡ್ರಿ ಸರ್, ಥ್ಯಾಂಕ್ ಯು ಫಾರ್ ಅಡ್ರೆಸ್ ಹೇಳಿದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನಾ ಹೋಗಿ ಬರ್ತೇನೆ. ನೋಡು ನಂಗೆ ಅದೇ ನಿನ್ ಮೇಲೆ ಬೇಜಾರಾಗಿದ್ದು. ನಾನು ಅಡ್ರೆಸ್ ಹೇಳದ್ನ ಹೇಳಿದ್ರಲ್ಲ, ಎಲ್ಲಿ ಹೇಳ್ದೆ ಚಿನ್ನು ಹೇಳು ಫಸ್ಟ್. ನೀನ್ ಕೇಳಲೇ ಇಲ್ಲ. ನಿಂಗೆ ಶನ್ಮಾದೇವಪ್ಪನ ಕಡೆಯವ್ರ ನೀವು ಅಪ್ಪಿತಪ್ಪಿ? ಯಾರ್ರಿ? ಬೇಡ ಬಿಡಿ, ನನಗೆ ನೀನ್ ಅಡ್ರೆಸ್ ಕೇಳಿದ್ದಿದ್ರೆ ನಾವು ಉತ್ತರ ಕೊಡ್ಬೋದಾಗಿತ್ತು. ನೀನ್ ಅಡ್ರೆಸ್ಸೇ ಕೇಳಲಿಲ್ಲ. ಗುಡಿ ಐತೆ ಅಂತ ಈ ಕಡೆ ಎಲ್ಲೋ ಅಂದ್ರೆ, ಈ ಕಡೆ ಯಾವ್ದು ಗುಡಿ ಇಲ್ಲ ಚಿನ್ನು. ನೀನ್ ಯಾವ ಗುಡಿ ಕೇಳ್ತಿದ್ಯಾ? ತಲಿ ಹಾಪ್ ಮಾಡತ್ತೀರಿ ಯಪ್ಪ, ಚಾ ಕುಡಿಬೇಕಾತ್ಲ, ಈಗ ತಲಿ ಗರಂ ಆತ್ ನನ್. ನೋಡು ತಿಳ್ಕೊ, ಬೇಡ ನೋಡು, ಇಂಥ ಸುಸಂದರ್ಭದಲ್ಲಿ ನಾವು ಚಾ ಕುಡಿಬಾರ್ದು, ಕಾಫಿ ಕುಡಿಬೇಕು, ಆಯ್ತಾ? ಸರ್ ಒಂದ್ ಕೆಲಸ ಮಾಡ್ರಿ, ಒಂದ್ ಸ್ವಲ್ಪ ನಿಮ್ ಬ್ಯಾಗದ ವಿಷ ಇದ್ರೆ ಕೊಟ್ಟು ಬಿಡ್ರಿ. ಇಲ್ಲ, ಕುಡಿದ್ ಮಕ್ಕೊಂಡ್ಬಿಡ್ತೇನೆ ಅದೇ. ನಾನು 10 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀನಿ. ಒಂದ್ಸತಿ ವಿಷ ಕುಡಿಯಕ್ ಹೋಗಿ ಆಸೆ ಪಟ್ಟು ಸತ್ತೋಗೋಣ ಅಂತ ಒದ್ದಾಡ್ತಿದ್ದೆ. ಒಂದ್ ದಿವಸ ಕುಡಿದ್ಮೇಲೆ ಲೂಸ್ ಮೋಷನ್ ಆಗೋಯ್ತು, ಸಾಯ್ಲೇ ಇಲ್ಲ ನಾನು. ಯಾಕೆಂದ್ರೆ ಆ ವಿಷದ ಬಾಟ್ಲಿ ಎಕ್ಸ್ಪೈರಿ ಆಗೋಗಿತ್ತು. ನೀವು ಈ ತರ ಟ್ರೈ ಮಾಡಿದ್ದೀರಾ ವಿಷ ಬಾಟ್ಲಿ ತಗೊಂಡ್ ಸರ್? ಸರಿ, ನೀವು ಇನ್ನೊಂದ್ 5 ನಿಮಿಷ ಮಾತಾಡಿದ್ರೆ ನಾ ಇಲ್ಲೇ ಸ್ಪಾಟ್ ಸಾಯ್ತೇನ್ರಿ. ಬೇಡ, ಒಂದ್ ಕೆಲಸ ಮಾಡೋಣ, ಬಾ ಚಿನ್ನು, ಬಾ. ಇದು ಕಾಫಿ ಕೊಡಿಸ್ತೀಯಾ? ಬಾ ಬರ್ರಿಪ್ಪ, ಕಾಫಿ ಕುಡಿಯೋಣ ಬಾ. ಏನು ಮಾಡಿರ್ತಾನೆ ಗೊತ್ತಾ? ಡಿಕಾಕ್ಷನ್ ಹಾಕಬೇಕಾದ್ರೆ ಫಿಲ್ಟ್ರೊಳಗೆ ಕಾಫಿ ಪುಡಿ ನೀರು ಹಾಕಿದಾಗ ಒಂದೇ ಒಂದು ಕಲ್ಲುಪ್ಪು ಹಾಕಿರ್ತಾನೆ. ಕಲ್ಲುಪ್ಪು ಹಾಕಿದಾಗ ಏನಾಗುತ್ತೆ ಗೊತ್ತಾ? ಇಲ್ಲಿ ಕೇಳಿಲ್ಲ, ಕಲ್ಲುಪ್ಪು ಹಾಕಿದಾಗ ಏನಾಗುತ್ತೆ ಗೊತ್ತಾ? ಇದಿರುತ್ತಲ್ಲ ಗಮಲು, ಆ ಗಮಲು ನಿಧಾನಕ್ಕೆ ಬಿಟ್ಕೊಳುತ್ತೆ. ಆವಾಗ ಕಾಫಿ ಬೇರೆ ವಾಸನೆ ತಂದು ಕೊಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲೇ ಬಂದು ಕಾಫಿ ಕುಡಿಯೋದು. ಖುಷಿ ಆಯಿತು ನೀನು ನಂಗೆ ಕಾಫಿ ಕೊಡಿಸೋದಕ್ಕೆ. ಇದು ಅದು ನೀನು ಎಲ್ಲಿಗೆ ಹೋಗ್ಬೇಕಾಗಿದ್ದು? ಇದು ಚಿನ್ನು ಎಲ್ಲೋಗ್ಬೇಕಾಗಿತ್ತು ಚಿನ್ನು? ಗೊತ್ತಿಲ್ಲ, ಮರ್ತ್ಯ ಮರಿಬಾರ್ದಪ್ಪ. ಆಗಲ್ಲ, ಚಿಕ್ಕ ವಯಸ್ಸಲ್ಲೇ ಒಂದು ಕೆಲಸ ಮಾಡೋ, ನೀನು ಈ ಜೀರಿಗೆ ಮತ್ತು ಶುಂಠಿ ಎರಡನ್ನೂ ಚೆನ್ನಾಗಿ ಅರಿದ್ಬಿಟ್ಟು ಒಂದು ಕುಟ್ಟಾಣಿ ಒಳಗೆ ಅದನ್ನು ಕುಟ್ಟಿ ಅದೊಂದು ಇದು ರಸ ಬರುತ್ತೆ, ಜೀರಿಗೆದು ಮತ್ತು ಶುಂಠಿದು. ಆ ರಸನ ದಿನಾಗಲೂ ಒಂದೊಂದು ಚೂರು ಕುಡಿ. ಮರುವು ಅನ್ನೋದು ತಾನಾಗ್ತಾನೆ ಹೋಗುತ್ತೆ. ಮರಿಬಾರ್ದು ಬಂಗಾರ. ನೆಕ್ಸ್ಟ್ ಟೈಮ್ ಹೊರಗೆ ಫೋನ್ ತೊಗೊಂಬರ್ಲಿಲ್ಲ ಅಂದ್ರೆ ಪವ್ಯ. ಯಾಕಪ್ಪ, ಏನಾಯ್ತು? ಏನಿಲ್ರಿ, ಅದು ಯಾವ ಅಡ್ರೆಸ್ ಕೇಳ್ತಾ ಇದ್ದಿದ್ದು ನೀನಲ್ಲಿ? ಮಾಡ್ತೆ ಸರ್, ಗುರ್ತಿಲ್ವಾ? ಅಯ್ಯೋ ಏನು ಕತೆ. ನಾನು ಸರಿ, ದುಡ್ಡು ಕೊಟ್ಬಿಟ್ಟು ಬಾ, ಅಷ್ಟೊತ್ತಿಗೆ ನಾನು ಕಾಫಿ ಕುಡಿದು ಬಿಡ್ತೀನಿ. ಹೊರಡು. ಬದುಕಲ್ಲಿ ನಿಮ್ಮ ದಾರಿ ನಿಮಗೆ ಗೊತ್ತಿರುತ್ತೆ. ಕೆಲವು ಸತಿ ಆ ದಾರಿ ಬಗ್ಗೆ ನಾವು ಮರ್ತು ಬಿಟ್ಟಿರ್ತೀವಿ. ಹೆದರ್ಕೋಬಾರ್ದು, ಧೃತಿಗೆಡಬಾರ್ದು. ನಮ್ಮ ದಾರಿ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈ ಥರ ಸಾಕಷ್ಟು ಎಡರು ತೊಡರುಗಳು ಬಂದೇ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಧ್ಯೇಯೋದ್ದೇಶ ತುಂಬ ಚೆನ್ನಾಗಿರಬೇಕು. ಅಪ್ಪಿತಪ್ಪಿ ಇವನ್ ಥರ ನಾವು ಅಡ್ರೆಸ್ನ ಮರ್ತ್ಬಿಟ್ವಿ ಅಂತ ಹೆದರ್ಕೊಂಬಿಟ್ರೆ ಸಮಾಜದಲ್ಲಿ ಉದ್ಧಾರ ಆಗೋಕ್ಕೆ ಆಗಲ್ಲ. ಅದಕ್ಕೆ ಧೈರ್ಯವಾಗಿರಿ. ಇಂಥ ಸಮಾಜದಲ್ಲಿ ಇವನು ಉದ್ಧಾರ ಆಗ್ತಾನೆ, ನಾನು ಉದ್ಧಾರ ಆಗ್ತೀನಿ, ನೀವು ಉದ್ಧಾರ ಮಾಡಿ ಓಡ್ ಬನ್ನಿ.